ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸೋಮ್ನಿಗುಪ್ಪರ್ ಕವಲ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕಂಪ್ಯೂಟರ್ನ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸ್ನೇಹಿತರೆ. ಇನ್ಪುಟ್ ಅಂದರೆ ಏನು ಮತ್ತು ಔಟ್ಪುಟ್ ಅಂದರೆ ಏನು ಅಂತ ಮೊದಲೇ ನಿಮಗೆ ಕ್ಲಿಯರಾಗಿ ನಾನು ತಿಳಿಸಲು ಬಯಸ್ತಾ ಇದ್ದೇನೆ. ಇನ್ಪುಟ್ ಅಂದರೆ ನಾವು ಮಾಹಿತಿ ಕಂಪ್ಯೂಟರ್ಗೆ ನೀಡುವುದನ್ನು ಇನ್ಪುಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅಂದರೆ ಕಂಪ್ಯೂಟರ್ಗೆ ನಾವು ಸಲಹೆ ಕೊಡ್ತೇವೆ. ಉದಾಹರಣೆಗಾಗಿ www.karnataka.government.com ಅಂತ ನಾವು ಹೊಡಿಬೇಕಂದ್ರೆ ಇನ್ಪುಟ್ ಡಿವೈಸ್ ಉಪಯೋಗಿಸ್ಕೊಂಡೇ ಹೊಡಿಬೇಕು. ಅದರಲ್ಲಿ ಪ್ರಮುಖವಾದ ಇನ್ಪುಟ್ ಡಿವೈಸ್ಗಳು ಯಾವ ಬರ್ತಾವೆ ಅಂತ ನೋಡೋಣ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಇನ್ಪುಟ್ ಡಿವೈಸ್ನಲ್ಲಿ ಅಂದರೆ ಕಂಪ್ಯೂಟರ್ಗೆ ನಾವು ಮಾಹಿತಿ ನೀಡುವಂತಹ ಒಂದು ಸಾಧನಗಳಿಗೆ ಇನ್ಪುಟ್ ಡಿವೈಸ್ ಅಂತ ಕರೀತಾರೆ. ಅಂಥ ಸಾಧನಗಳಲ್ಲಿ ಮೊದಲನೇದು ಮೈಕ್ರೋಫೋನ್. ನಾವು ವಾಯ್ಸ್ ಮೂಲಕನೂ ಸರ್ಚ್ ಮಾಡ್ಬೋದು, ಅದಕ್ಕೆ ಮೈಕ್ರೋಫೋನ್ ಅಂತ ಕರೀತಾರೆ. ಉದಾಹರಣೆಗಾಗಿ ನಾನು ಗುಲ್ಬರ್ಗ ಜಿಲ್ಲೆಯ ಮ್ಯಾಪನ್ನು ಓಪನ್ ಮಾಡು ಅಂತ ಹೇಳಿದಾಗ ವೆಬ್ ಬ್ರೌಸರ್ನಲ್ಲಿ ಅದನ್ನು ಸರ್ಚ್ ಆಗಿ ಓಪನ್ ಆಗುತ್ತೆ. ಹಾಗೆಯೇ ಮೌಸ್ ಅಂದರೆ ನಾವು ಬಹಳಷ್ಟು ಗುಲ್ಬರ್ಗ ಮ್ಯಾಪಿನ ಬಗ್ಗೆ ಬಹಳಷ್ಟು ಇರ್ತವೆ. ರೈಲ್ವೆ ಮ್ಯಾಪು, ರೋಡ್ ಮ್ಯಾಪು, ಆಮೇಲೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಮ್ಯಾಪು, ಹೀಗೆ ಹಲವಾರು ಮ್ಯಾಪ್ಗಳ ವಿಧಗಳು ಬರುತ್ತವೆ. ಅದರಲ್ಲಿ ನಮಗೆ ಯಾವುದು ಬೇಕು ಅದನ್ನು ನಾವು ಕ್ಲಿಕ್ ಮಾಡಬೇಕು. ಬೇಕಾದರೆ ನಾವು ಮೌಸ್ ಪಾಯಿಂಟರ್ ಅದ್ರ ಮೇಲೆ ಹೋಗಿ ಅದು ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಒಂದು ಮ್ಯಾಪನ್ನು ಓಪನ್ ಆಗುತ್ತೆ. ಅದಕ್ಕಾಗಿ ನಮಗೆ ಮೌಸ್ನ ಅವಶ್ಯಕತೆ ಇದೆ. ಹಾಗೆಯೇ ಲೈಟ್ ಪೆನ್ನು ಬೇಕಾಗುತ್ತೆ. ಅಂದರೆ ಟಚ್ ಸ್ಕ್ರೀನ್ ಇದ್ದಾಗ ಲೈಟ್ ಪೆನ್ನು ಯೂಸ್ ಮಾಡ್ತಾರೆ. ಟಚ್ ಸ್ಕ್ರೀನ್ ಉದಾಹರಣೆಗೆ ನಮ್ಮ ಮೊಬೈಲ್ ಡಿವೈಸ್ ಒಂದು ನಾವು ಟಚ್ ಮಾಡುವಂಥ ಸ್ಕ್ರೀನ್ಗೆ ಇದು ಇನ್ಪುಟ್ ಡಿವೈಸ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಗ್ರಾಫಿಕ್ ಟೇಬಲ್ ಅಂತ ಇರುತ್ತೆ. ಆಮೇಲೆ ವೆಬ್ ಕ್ಯಾಮ್ರಾ, ಕೀಬೋರ್ಡ್, VCR, ಜಾಯ್ಸ್ಟಿಕ್, ಸ್ಕ್ಯಾನರ್ ಇವು ಪ್ರಮುಖವಾದಂತಹ ಇನ್ಪುಟ್ ಡಿವೈಸ್ಗಳು. ಅಂದರೆ ನಾವು ಕಂಪ್ಯೂಟರ್ಗೆ ಕಳಿಸುವಂಥ ಮಾಹಿತಿ ತಿಳ್ಕೊಂಡು ನಾವು ಕಂಪ್ಯೂಟರ್ಗೆ ತಿಳಿಸುವಂಥ ಮಾಹಿತಿಯ ಒಂದು ಸಾಧನಗಳಿಗೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೇವೆ. ಪ್ರಮುಖವಾಗಿ ಬೇಸಿಕಲಿ ಎಲ್ಲ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ನಲ್ಲಿರುವಂತಹ ಎರಡು ಮೌಸ್ ಮತ್ತು ಕೀಬೋರ್ಡ್ ಇರುತ್ತೆ. ಕೆಲವೊಂದು ದೊಡ್ಡ ಸ್ಕ್ರೀನ್ ಸೆಮಿನಾರ್ ಮಾಡುವಾಗ ಟಚ್ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಆಮೇಲೆ ವೆಬ್ ಕ್ಯಾಮ್ರಾನು ಸಹ ನಾವು ಬೇರೆದವರಿಗೆ ಸಂಭಾಷಣೆ ಮಾಡುವಾಗ ಈಗ ವೆಬ್ ಕಾಸ್ಟಿಂಗ್ ಅಂತ ಇರುತ್ತೆ. ಪರೀಕ್ಷೆ ನಡೆದಿರ್ತಾವಲ್ಲ ಆವಾಗ ವೆಬ್ ಕಾಸ್ಟ್ ಮಾಡ್ತಾರೆ ಅಂದರೆ ವೆಬ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಅದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ. ಈ ಎಲ್ಲಗಳನ್ನು ನಾವು ಇನ್ಪುಟ್ ಡಿವೈಸ್ಗಳು ಅಂದರೆ ನಾವು ಕಂಪ್ಯೂಟರ್ಗೆ ಕೊಡುವಂಥ ಮಾಹಿತಿಗೆ ಇನ್ಪುಟ್ ಡಿವೈಸ್ಗಳು ಅಂತ ಕರಿತೇವೆ. ಈಗ ನಾನು ಔಟ್ಪುಟ್ ಡಿವೈಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಔಟ್ಪುಟ್ ಅಂದ್ರೇನು? ನಾವು ಕೊಟ್ಟಂಥ ಮಾಹಿತಿಯನ್ನು ಸಂಸ್ಕರಿಸಿ ಅಂದರೆ CPU ಮಾಹಿತಿ ಏನು ಕೊಟ್ಟಾರ ಅದರ ಬಗ್ಗೆ ಸರ್ಚ್ ಮಾಡಿ ಅದು ನಮಗೆ ರಿಸಲ್ಟ್ ಕೊಡೋದು. ಅಂದರೆ ನಾವು PUC ಎಕ್ಸಾಮ್ ಬರ್ತಿರ್ತೇವಲ್ಲ, PUC 10th, ಡಿಗ್ರಿ, B.Ed, D.Ed, KS, IAS, IPS ಇವೆಲ್ಲದ್ರದ್ದು ನಮ್ಮ ರಿಸಲ್ಟ್ ಬರ್ತದಲ್ಲ, ರಿಸಲ್ಟ್ ನೋಡುವಂಥದ್ದು, ಬರೆಯುವಂಥದ್ದು ಇನ್ಪುಟ್, ರಿಸಲ್ಟ್ ಬರುವಂಥದ್ದು ಔಟ್ಪುಟ್ ಅಂತ ತಿಳ್ಕೊಬೇಕು. ಯಾವ ಮೂಲಕ ನಮಗೆ ಇನ್ಪುಟ್ ಡಿವೈಸ್ ಆಗುತ್ತೆ, ಔಟ್ಪುಟ್ ಡಿವೈಸ್ ಆಗುತ್ತೆ ಅಂದರೆ ಮಾನಿಟರ್ ಪರದೆ ಮೇಲೆ ಪ್ರದರ್ಶನ ಮಾಡುತ್ತೇವೆ. 2 + 2 = ಎಷ್ಟು ಅಂತ ಕ್ವೆಶ್ಚನ್ ಮಾರ್ಕ್ ಇದ್ದಾಗ 4 ಅಂತ ಮಾನಿಟರ್ ಮೇಲೆ ಮೂಡುತ್ತೆ. ಹಾಗೆಯೇ ನಾವು ದೊಡ್ಡ ಬ್ಯಾನರ್ಗಳನ್ನು ರೆಡಿ ಮಾಡಬೇಕು, ಫ್ಲ್ಯಾಕ್ಸ್ಗಳನ್ನು ಹಾಕಿಸ್ಬೇಕಂದ್ರೆ ಫ್ಲಾಟರ್ ಅಂತ ಬರುತ್ತೆ. ಫ್ಲಾಟರ್ ಮೀನ್ಸ್ ದೊಡ್ಡ ಬ್ಯಾನರ್ಗಳು, ಮ್ಯಾರೇಜ್ ದೊಡ್ಡ ಕಾರ್ಡ್ಗಳು ಎಲ್ಲ ಇರುತ್ತಲ್ಲ ಅದನ್ನು ನಾವು ವರ್ಕ್ ಮಾಡಿರ್ತೇವೆ ಜನರಿಗೆ ತಲುಪಿಸೋದಕ್ಕೆ ಫ್ಲಾಟರ್ ಅಂತ ಕರೀತಾರೆ. ಹಾಗೆ ನಾವು ಟೈಪ್ ಮಾಡಿರುವಂಥ ಅಕ್ಷರಗಳು, ಫೋಟೋಗಳು ನಾವು ನೋಡೋಕ್ಕೆ ಪ್ರಿಂಟರ್ ಬರುತ್ತೆ. ಪ್ರಿಂಟರ್ನಲ್ಲಿ ಭಾಳಷ್ಟು ಪ್ರಕಾರಗಳಿದ್ದಾವೆ, ನೋಡೋಣ. ಸ್ಪೀಕರ್ ಅಂದರೆ ನಾವು ಕೊಟ್ಟಂಥ ಶಬ್ದ ಯಾವ ಥರ ಅದಕ್ಕೆ ನಾವು ಗ್ರಾಫಿಕ್ ಎಫೆಕ್ಟ್ ಕೊಟ್ಟಿದ್ದೆವು, ಯಾವ ಥರ ಶಬ್ದ ಬರಬೇಕು ಅನ್ನುವಂಥದ್ದು ಸ್ಪೀಕರ್ ಮೂಲಕ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಹಾಗೆ ಹೆಡ್ಫೋನ್ ಮೂಲಕವೂ ಸಹ ನಮಗೆ ಸಿಗುತ್ತೆ, ಇಯರ್ಫೋನ್ ಮೂಲಕವೂ ಸಿಗುತ್ತೆ, ಪ್ರಾಜೆಕ್ಟರ್ ಮೂಲಕ ಅಂದರೆ ದೊಡ್ಡ ಸೆಮಿನಾರ್ ಮಾಡಬೇಕಾಗಿತ್ತು ಅಥವಾ ಟ್ರೈನಿಂಗ್ ಕೊಡಬೇಕಾಗಿತ್ತು. ಈಗ ರೀಸೆಂಟಾಗಿ ಜನಗಣತಿ ಮಾಡಬೇಕು ಭಾರತ ದೇಶದಲ್ಲಿ 2026-27ನೇ ಸಾಲಿನ ಒಂದು ಜನಗಣತಿ ಸೆನ್ಸಸ್ ಮಾಡಬೇಕಂದ್ರೆ
ಸಾವಿರಾರು ಮಂದಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಆಮೇಲೆ ಕ್ಲಸ್ಟರ್ ಮಟ್ಟದಲ್ಲಿ ಇರುತ್ತೆ. ಅವ್ರೆಲ್ಲರಿಗೂ ಕಾಣುವಂತೆ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಕೇಳುವಂತೆ ಅಂದರೆ ನಮಗೆ ಅಲ್ಲಿ ಪ್ರೊಜೆಕ್ಟರ್ನೂ ಬೇಕಾಗುತ್ತೆ, ಹೆಡ್ಫೋನು ಬೇಕಾಗುತ್ತೆ, ಸ್ಪೀಕರು ಬೇಕಾಗುತ್ತೆ, ಆಮೇಲೆ ಮಾನಿಟರ್ ದೊಡ್ಡ ಸ್ಕ್ರೀನ್ನ LED ಸ್ಕ್ರೀನ್ ಅಂತ ಕರೀತಾರೆ ಅದಕ್ಕೆ, ಅವುಗಳೆಲ್ಲವೂ ಬೇಕಾಗುತ್ತೆ. ಅವುಗಳಿಗೂ ಸಹ ನಾವು ಔಟ್ಪುಟ್ ಡಿವೈಸ್ಗಳು ಅಂತಲೇ ಕರಿತೇವೆ. ಕಂಪ್ಯೂಟರ್ನಲ್ಲಿ ಪ್ರಮುಖವಾದಂಥ ದೊರೆಯುವಂಥ ಮಾಹಿತಿಗಳು ಇವು ಔಟ್ಪುಟ್ ಡಿವೈಸ್ಗಳಿದ್ದಾವೆ ಸ್ನೇಹಿತರೆ. ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸ್ಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯದೊಂದಿಗೆ ಅಥವಾ ಹೀಗೆ ಕಂಪ್ಯೂಟರ್ ರಿಲೇಟೆಡ್ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮುಂದಿನ ವಿಷಯದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ಸ್ನೇಹಿತರೆ, ಕಂಪ್ಯೂಟರ್ನ ಪ್ರಮುಖವಾದ ವಿಧಗಳು, ಜನರೇಷನ್ ಮತ್ತು ವಿಂಡೋಸ್ 10 ಮತ್ತು ವಿಂಡೋಸ್ 11ನಲ್ಲಿ ಬೇಸಿಕ್ಕಾಗಿ ಉಪಯೋಗಿಸುವಂತಹ ಒಂದು ಶಾರ್ಟ್ಕಟ್ ಕೀಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.